ರಾಜಧಾನಿ ಬೆಂಗಳೂರಲ್ಲಿ ಮಳೆ ಅಬ್ಬರಿಸಿ ಬೊಬ್ಬೆರೆಯುತ್ತಿದೆ. ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ಮಳೆ ಎಫೆಕ್ಟ್ನಿಂದಾಗಿ ಧರೆಗುರುಳಿದ ಬೃಹತ್ ಗಾತ್ರದ ಮರ. ಸಂಜೆಯಿಂದಲೂ ಕೂಡ ಧಾರಾಕಾರ ಮಳೆಯಾಗ್ತಿದ್ದು ನಗರದ ಇನ್ಫೆಂಟ್ರಿ ರಸ್ತೆಯಲ್ಲಿ ಮರ ಧರೆಗುರುಳಿದ್ದು ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದೆ. ವಾಹನಗಳ ಸಂಚಾರ ಕಡಿಮೆಯಾಗಿದ್ದರಿಂದ ಅವಘಡ ತಪ್ಪಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ರಾಜಧಾನಿ ಬೆಂಗಳೂರಲ್ಲಿ ಸಂಜೆಯಿಂದಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದ್ದು ಬೆಂಗಳೂರು ನಗರದ ಇನ್ಫೆಂಟ್ರಿ ರಸ್ತೆಯಲ್ಲಿ ಮರ ಧರೆಗುರುಳಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಸದ್ಯ ಯಾವುದೇ ವಾಹನಗಳ ಸಂಚಾರ ಇಲ್ಲದಿರೋ ಕಾರಣ ಯಾವುದೇ ರೀತಿಯಾದಂತಹ ಅವಘಡಗಳು ಅನಾಹುತಗಳು ಆಗಿಲ್ಲ. ಒಟ್ಟಾರೆಯಾಗಿ ಮರ ತೆರವು ಮಾಡ್ತಿದ್ದಾರೆ. ಈಗಾಗಲೇ ಬಿಬಿಎಂಪಿ ಸಿಬ್ಬಂದಿ ಅಪ್ಡೇಟ್ ಸಿಗ್ತಾ ಇದೆ. ಬೆಂಗಳೂರಿನ ಇನ್ಫೆಂಟ್ರಿ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು ಬೆಂಗಳೂರಲ್ಲಿ ಇವತ್ತು ಸಂಜೆಯಿಂದಲೂ ಕೂಡ ಮಳೆ ಆಗ್ತಾ ಇದ್ದು ಬೆಂಗಳೂರಲ್ಲಿ ಕೊಂಚ ಮಟ್ಟಿಗೆ ಮಳೆ ಬಂದರೂ ಕೂಡ ಆಗುವಂತಹ ಸಮಸ್ಯೆಗಳು ಒಂದೆರಡಲ್ಲ. ಕಳೆದ ಬಾರಿ ಕೂಡ ಮರ ಬಿದ್ದು ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿತ್ತು. ಅದೃಷ್ಟವಶಾತ್ ಈ ಬಾರಿ ಮರ ಧರೆಗುರುಳಿದು ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ. ಬೆಂಗಳೂರಿನಲ್ಲಿ ಸಂಜೆಯಿಂದಲೂ ಕೂಡ ಮಳೆ ಬರ್ತಾ ಇದೆ. ಮಳೆ ಬಂದ ಪರಿಣಾಮವಾಗಿ ಬೃಹತ್ ಗಾತ್ರದ ಮರವೊಂದು ಏಕಾಏಕಿ ಧರೆಗೆ ಉರುಳಿರುವಂಥದ್ದು ಗಮನಿಸ್ತಾ ಇದ್ರಿ. ಇನ್ಫೆಂಟ್ರಿ ಮುಖ್ಯ ರಸ್ತೆ ಏನಿದೆ ಈ ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿರುವಂಥದ್ದು. 8 ಗಂಟೆ ಸುಮಾರಿಗೆ ಮರ ಏಕಾಏಕಿ ರಸ್ತೆಗೆ ಉರುಳಿದೆ. ಅದೃಷ್ಟವಶಾತ್ ಈ ರಸ್ತೆಯಲ್ಲಿ ಸಾಮಾನ್ಯವಾಗಿ ವಾಹನಗಳ ಓಡಾಟ ಹೆಚ್ಚಾಗಿರುತ್ತೆ. ಬಟ್ ಆದರೆ ಮರ ಬೀಳುವಂಥ ಸಂದರ್ಭದಲ್ಲಿ ವಾಹನಗಳ ಓಡಾಟ ಇಲ್ಲದೇ ಇದ್ದಂಥ ಕಾರಣಕ್ಕಾಗಿ ಅನಾಹುತ ತಪ್ಪಿರುವಂಥದ್ದು ಗಮನಿಸ್ತಾ ಇದ್ರಿ. ಇನ್ಫೆಂಟ್ರಿ ರಸ್ತೆ ವಾಹನಗಳು ಸಾಮಾನ್ಯವಾಗಿ ಹೆಚ್ಚು ವೆಹಿಕಲ್ಸ್ಗಳು ಈ ಭಾಗದಲ್ಲಿ ಓಡಾಟವನ್ನು ಮಾಡುತ್ತೆ. ಜೊತೆಗೆ ಜಂಕ್ಷನ್ ಕೂಡ ಇದೆ ಈ ಭಾಗದಲ್ಲಿ. 4 ದಿಕ್ಕಿನಿಂದ ವಾಹನಗಳು ಬರುವಂಥ ಕಾರಣಕ್ಕಾಗಿ ಮರ ಬೀಳುವಂತಹ ಸಂದರ್ಭದಲ್ಲಿ ಯಾವುದೇ ವೆಹಿಕಲ್ಸ್ಗಳ ಓಡಾಟ ಇಲ್ಲದೇ ಇದ್ದಂಥ ಕಾರಣಕ್ಕಾಗಿ ಅನಾಹುತ ತಪ್ಪಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗಮನಿಸ್ತಾ ಇದ್ರಿ ಬಹಳ ದೊಡ್ಡದಾದಂತಹ ಮರ ಮಳೆ ಶುರುವಾದಂಥ ಹಿನ್ನೆಲೆಯಲ್ಲಿ ಏಕಾಏಕಿ ರಸ್ತೆಗೆ ಬಿದ್ದಿರುವಂಥದ್ದು. ಬಹಳ ದೊಡ್ಡ ಗಾತ್ರದ ರೆಂಬೆ ಕೊಂಬೆಗಳೆಲ್ಲವೂ ಇದ್ದಂತಹ ಮರ. ಸಾಮಾನ್ಯವಾಗಿ ಇಲ್ಲಿ ಎಳ್ನೀರಿನ ವ್ಯಾಪಾರ ಕೂಡ ದಿನನಿತ್ಯ ಮಾಡ್ತಾ ಇದ್ರು. ಬಟ್ ಮಳೆ ಇದ್ದಂಥ ಕಾರಣಕ್ಕಾಗಿ ಅವ್ರು ಯಾರೂ ಇಲ್ಲಿ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಯಾವುದೇ ಅನಾಹುತಗಳಾಗಿಲ್ಲ. ಸಂಪೂರ್ಣವಾಗಿ ಹಾಕಿದ್ದಂತಹ ಕಬ್ಬಿಣದ ತಡೆಗೋಡೆ ಏನಿತ್ತು ಅದನ್ನು ಕಂಪ್ಲೀಟಾಗಿ ಕಿತ್ತು ಮುರಿದು ಆಚೆಗೆ ಮರ ಬಂದು ಬಿದ್ದಿರುವಂಥದ್ದು. ಸದ್ಯ ಬಿಬಿಎಂಪಿಯ ಸಿಬ್ಬಂದಿಗಳೇನಿದ್ರು ಅವರೆಲ್ಲರೂ ಕೂಡ ಕೂಡಲೇ ಬಂದು ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದರೆ ಕಂಪ್ಲೀಟಾಗಿ ರಸ್ತೆ ಬ್ಲಾಕ್ ಆಗಿತ್ತು. ಆ ರಸ್ತೆಯನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡೋದ್ರ ಮುಖಾಂತರವಾಗಿ ವಾಹನ ಓಡಾಟಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗದ ರೀತಿಯಲ್ಲಿ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದರೆ. ಬಟ್ ಮಳೆಗಾಲ ಇದೆ, ರಸ್ತೆಗಳಲ್ಲಿ ಓಡಾಟ ಮಾಡುವಂಥವ್ರು ಬಹಳ ಸೂಕ್ಷ್ಮತೆಯಿಂದ ಜೊತೆಗೆ ಎಚ್ಚರಿಕೆಯಿಂದ ಇರಲೇಬೇಕಾದಂಥ ಪರಿಸ್ಥಿತಿ ನಗರದ ಹಲವು ಕಡೆ ಇದೆ. ಸೊ ಹಾಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ವಾಹನ ಸಂಚಾರ ಮಾಡುವಂಥ ಸಂದರ್ಭದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಿದರೆ ಸೂಕ್ತ. ಕ್ಯಾಮರಾ ಪರ್ಸನ್ ಸುಹಾಸ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.